ಗುಲಾಬ್ ಜಾಮೂನ್ ಮಕ್ಕಳಿಗೆ ಏನಾದರೂ ಬರ್ಡೇ ಬಂದರೆ ಮಾಡಿಕೊಡ್ತಾರೆ ಮನೆಯಲ್ಲಿ, ಏನಾದರೂ ಒಂದು ವಿಶೇಷ ಏನಾದರೂ ಮನೇಲಿ ಆಗಿದ ತಕ್ಷಣ ಅಮ್ಮ ಮಾಡಿಕೊಡ್ತಾರೆ. ಸೊ ಅದನ್ನು ಇವರು ಗುಲಾಬ್ ಜಾಮೂನ್ ಅನ್ನೋದು ಆ ಪದನ್ನೇ ಒಂದು ಅರ್ಥನ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಡಬಲ್ ಮೀನಿಂಗ್ ಮಾಡಿ. ಸಿಹಿ ತಿಂಡಿ ಅದು, ಸಿಹಿ ತಿಂಡಿ ಕೆಲವರಿಗೆ ಫೇವರೇಟು. ಏನಾದ್ರು ಬರ್ಡೇ ಆಗಿದ ತಕ್ಷಣ ಅಮ್ಮ ಮಾಡಿಕೊಡುವಂಥ ಒಂದು ಪದಾರ್ಥ ಎಷ್ಟು ಚೆನ್ನಾಗಿರುತ್ತದು. ಅದನ್ನು ಇವರು ಅದನ್ನು ಡಬಲ್ ಮೀನಿಂಗ್ ಮಾಡಿ ಅದನ್ನು ಪದನೇ ಕೆಟ್ಟ ಅರ್ಥ ಮಾಡಿ ಮಾಡಿರೋದು ಭಾಳ ತಪ್ಪು. ಈಗ ಮಾಲ್ ಅಂತ ಇದೆ. ಮಾಲ್ ಅಂದ್ರೆ ಏನಪ್ಪ, ಒಂದು ಶಾಪಿಂಗ್ ಮಾಡುವಂತಹ ಒಂದು ಜಾಗ. ಬಟ್ಟೆನೋ ಶೂವೋ ಚಪ್ಪಲಿನೋ ಏನೋ ಒಂದು ತಗೊಳ್ಳೋದಕ್ಕೆ ಮಾಲ್ಗೆ ಹೋಗ್ತೀವಿ. ಮಾಲ್ನ ಅರ್ಥ ಅದು ಬಿಟ್ಟು ಮಾಲ್ಗೆ ಏನೇನೋ ಅರ್ಥ ಕೊಟ್ಟು ಈ ತರ ಮಾಡಬಹುದಾ? ಬೇರೆ ಯಾರಿಗೋ ಹೋಲಿಕೆ ಮಾಡಿ ಮಾಲ್ ಅನ್ನೋದು ಬಹಳ ತಪ್ಪದು, ಮಾಡಬಾರದು. ತಪ್ಪು. ಅದು ಬಿಡ್ರಿ, ಟ್ಯೂಬ್ ಲೈಟು ಏನಿದೆ, ಟ್ಯೂಬ್ ಲೈಟ್ ಮನೆಗಳಲ್ಲಿ ಬೆಳಕಿಗೋಸ್ಕರ ಯೂಸ್ ಮಾಡುವಂಥ ಒಂದು ಲೈಟು, ಬಲ್ಪ್, ಅದು ಕಡಿಮೆ ಪವರ್ ಸಪ್ಲೈ. ಹೌದು, ಅದನ್ನ ತಗೊಂಡೋಗಿ ಇವರು ಟ್ಯೂಬ್ ಲೈಟ್ ಮಕ್ಕಳಿಗೆ ಹೋಲಿಕೆ ಮಾಡಿ ಇವನು ದಡ್ಡ ಅನ್ನೋದಕ್ಕೆ ಹೋಲಿಕೆ ಮಾಡ್ಬಿಟ್ಟು ಈ ಪದನ ಬಳಕೆ ಮಾಡೋದು ಬಹಳ ತಪ್ಪು. ಪಾಪ ಯಾರು ನಿಧಾನವಾಗಿ ಉತ್ತರ ಕೊಟ್ರೆ ಟ್ಯೂಬ್ ಲೈಟ್ ಅಂತ ಹೇಳ್ಬೋದಾ? ಯಾಕೆ? ಆ ಬಲ್ಬ್ ಏನ್ ಮಾಡಿತ್ತು? ಅದನ್ನ ಎತ್ಕೊಂಡ್ಬಂದು ಮಕ್ಕಳಿಗೆ ಹೋಲಿಕೆ ಮಾಡೋದು ಯಾಕೆ? ತಪ್ಪಲ್ಲ. ಚಮಚ ಅಂದ್ರೆ ಏನಪ್ಪ? ಸಕ್ಕರೆ ಕರಗಿಸೋದಕ್ಕೆ ಕಾಫಿಯಲ್ಲೂ ಟೀಯಲ್ಲಿ ಉಪಯೋಗಿಸ್ತೀವಿ. ಊಟ ಮಾಡೋದಕ್ಕೆ, ಪಾಯಸ ತಿನ್ನೋದಕ್ಕೆ ಚಮಚ ಉಪಯೋಗಿಸ್ತೀವಿ. ಹೌದು. ಅದಾ ಇದು ಬಿಟ್ಬಿಟ್ಟು ಏನೋ ಚಮಚ ತರ ಇದೆಯಾ ಅಂತ ಈ ತರ ಬಳಸಬಹುದು ಒಬ್ಬರಿಗೆ. ತಪ್ಪು. ಆ ಚಮಚಕ್ಕೆ ಅದರದೇ ಆದ ಅರ್ಥ ಇದೆ. ಈ ತರ ಮಾಡುವಂಥದ್ದು ತಪ್ಪು. ಉಣ್ಣು ಬಾ ಏನಿದೆ? ಊಟ ಮಾಡು ಬಾ. ಯಾರಾದ್ರೂ ಹೊಟ್ಟೆ ಹಸ್ತಿದ್ರೆ ಇಲ್ಲ ದಾರಿಯಲ್ಲಿ ಹೋಗ್ತಿದ್ರೆ ಊಟ ಮಾಡು ಬಾರಪ್ಪ, ಅದನ್ನ ಕೆಲವೊಂದು ಪದಗಳಲ್ಲಿ ಉಣ್ಣು ಬಾ ಅಂತ ಕರೆಯುವಂಥದ್ದು ಪದ್ಧತಿ. ಅದನ್ನ ತಗೊಂಡೋಗಿ ಇವರು ತಪ್ಪಾಗಿ ಬಳಕೆ ಮಾಡುವಂಥ ಪದನ ಯಾಕೆ, ಇಂಥ ಒಂದು ಒಳ್ಳೊಳ್ಳೆ ಪದಗಳನ್ನೆಲ್ಲ ಯಾಕೆ ಅದು ಡಬಲ್ ಮೀನಿಂಗ್ ಮಾಡಿ ಅದನ್ನು ತಪ್ಪರ್ಥ ಮಾಡ್ತಾರೆ? ತಪ್ಪು. ಈಗ ಲವ್ ಡೇ ಅಂತ ಇದೆ. ಲವ್ ಡೇ, ಲವ್ ಅಂದ್ರೆ ಪ್ರೇಮ, ಡೇ ಅಂದ್ರೆ ದಿನ, ಪ್ರೇಮ ದಿನ ಅಷ್ಟೇ. ಆಯ್ತಾ? ಅದು ಪ್ರೀತಿಗೋಸ್ಕರ ಇರುವಂತಹ ಒಂದು ಲವರ್ಸ್ ಡೇ, ಲವ್ ಡೇ ಅಂತ ಕರಿತೀವಿ. ಅದನ್ನ ಕೆಟ್ಟದಾಗಿ ಬಳಸ್ತಾರೆ. ತಪ್ಪು. ನನಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ನಾವು ಕೆಲವು ಪದಗಳನ್ನ ಬಳಸಕ್ ಆಗಲ್ಲ, ಆ ರೀತಿ ಮಾಡಿಬಿಟ್ಟಿದ್ದಾರೆ. ಬೇಜಾರಾಗುತ್ತೆ, ಬಹಳ ಬೇಜಾರು. ತಪ್ಪು. ಈ ತರ ಮಾಡಬಾರ್ದು. ಹಾಟ್ ಅಂದ್ರೆ ಏನು? ಬಿಸಿ ಅಂತ ಹಾಟ್, ಬಿಸಿ ಊಟ, ಇಲ್ಲ ಬಿಸಿ ಸಾರು, ಇಲ್ಲ ಬಿಸಿಲು, ಇದಕ್ಕೆ ಹಾಟ್ ಅಂತ ಕರಿತೀವಿ. ಹೊರಗಡೆ ಹೋದ್ರೆ ದಗದಗನೆ ಬಿಸಿಲು ಉರಿತಾ ಇದ್ರೆ ಬಿಸಿ ಆಗುತ್ತೆ. ಹಾಟ್. ಮನೆ ಒಳಗೆ ಬಂದಿದ ತಕ್ಷಣ ಹಾಟ್ ಆಗಿದೆಯಪ್ಪ, ಫ್ಯಾನ್ ಹಾಕೋಣ, ಇದಕ್ಕೆ ಬಳಸುವಂಥ ಪದಗಳು ನಾವು ಹಾಟ್. ಆದ್ರೆ ಇವರು ಯೂಸ್ ಮಾಡುವಂತ ಕೆಲವೊಂದು ಹಾಟ್ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಂಡ ರೀತಿ ಹಾಟ್ ಇದೆಯಲ್ಲ, ಬಳಸೋ ರೀತಿ ಇದೆಯಲ್ಲ, ಬಹಳ ತಪ್ಪು. ಇದು ಈ ಪದನ ಬಳಸಲಿಕ್ಕೆ ಆಗಲ್ಲ, ಆ ರೀತಿ ಮಾಡಿಟ್ಟಿದ್ದಾರೆ. ಮೀನಿಂಗ್ ನ ಡಬಲ್ ಮಾಡ್ಬಿಟ್ಟು ಹಾಟ್ ಡ್ರಿಂಕ್ಸ್ ಅಂತಾರೆ. ಏನಕ್ಕೆ ಬೇಕು? ಯಾಕೆ? ಜಾತ್ರೆ ಅಂದ್ರೆ ಏನು? ಒಂದು ಹಳ್ಳಿಯಲ್ಲಿ ಸ್ವಲ್ಪ ಜನ ಸೇರಿ ಒಂದು ಹಬ್ಬನ ಮಾಡುವಂಥದ್ದು. ಈಗ ಸಂಕ್ರಾಂತಿಗೆ ಉತ್ಸವ ಮಾಡ್ತಾರೆ. ಜಾತ್ರೆ ಅಂದ್ರೆ ಉತ್ಸವ. ಅದು ಬಿಟ್ಟು ಕೆಲವರಿಗೆ ಏನೋ ಜಾತ್ರೆ ತರ ಇದೆಯಾ ಅಂತಾರೆ, ಜಾತ್ರೆ ತರ ಕೆಲಸ ಮಾಡ್ತಾ ಇದೆಯಾ ಅಂತಾರೆ. ಏನ್ ಜಾತ್ರೆಗೆ ಅರ್ಥನೇ ಇಲ್ವಾ? ಇಷ್ಟು ಅದ್ಭುತವಾದ ಅರ್ಥ ಇದೆ, ಹಾಳು ಮಾಡಿಟ್ಟಿದ್ದಾರೆ ಆ ಪದಕ್ಕೆ. ತಪ್ಪು. ಕಾಳ ಹಾಕು. ಏನು ಕಾಳು ಹಾಕು? ಏನೋ ಹಕ್ಕಿ ಏನೋ ಬಂದಿರುತ್ತೆ, ಇಲ್ಲ ಕೋಳಿ ಇರುತ್ತೆ, ಇಲ್ಲ ಯಾವುದೋ ಒಂದು ಪ್ರಾಣಿ ಇರುತ್ತೆ ಮನೆ ಮುಂದೆ, ಅದಕ್ಕೆ ಕಾಳು ಹಾಕೋದನ್ನ ಕಾಳು ಹಾಕು, ಅದಕ್ಕೆ ಊಟ ಹಾಕೋದನ್ನ ಕಾಳು ಹಾಕು ಅನ್ನೋದು ಅಷ್ಟೇ ಪದ. ಪಾರಿವಾಳಕ್ಕೆ ಕಾಳು ಹಾಕ್ತೀವಿ, ಕೋಳಿ ಕಾಳು ಹಾಕ್ತೀವಿ, ಅಷ್ಟೇ. ಇಷ್ಟನ್ನ ಎತ್ಕೊಂಡೋಗಿ ಕಾಳು ಹಾಕೋದು ಅಂತ ಒಂದು ಯಾವುದೋ ಒಂದು ಕೆಟ್ಟ ರೀತಿಯಲ್ಲಿ ಯೂಸ್ ಮಾಡುವಂಥದ್ದು ಮಾಡಬಾರ್ದು. ತಪ್ಪು. ಈ ಥರ ಬಳಸಬಾರ್ದು, ಭಾಳ ತಪ್ಪು. ಒಂದು ಹುಡುಗಿ ಕಾಳು ಹಾಕು ಅಂತಾರೆ, ಏನು ಗುರು ಕಾಳು ಹಾಕ್ತಿದ್ಯಾ ಅಂತಾರೆ. ತಪ್ಪಲ್ವಾ? ಇಂಥ ಪದ ಬಳಸೋದು ತಪ್ಪಲ್ಲ. ಯಾವುದೋ ಒಂದು ವಿಚಾರಕ್ಕೆ ತಗೊಬಂದು ಕಾಳು ಹಾಕೋದು ಅಂತ ಹೇಳೋದು ತಪ್ಪಲ್ವಾ? ಅದಕ್ಕೆ ಆದಂಥ ಒಂದು ಪರ್ಟಿಕ್ಯುಲರ್ ಪದ ಇದೆ, ಅದಕ್ಕೊಂದು ಕ್ರಿಯೆ ಇದೆ, ಅಲ್ಲಿಗೆ ಬಳಸೋದು, ಎಲ್ಲೊಂದೇ ಬಳಸ್ತಾರೆ. ತಪ್ಪು. ಈಗ ಬಾಣ್ಲಿ ಅಂದ್ರೆ ಏನು? ನಾವು ಒಂದು ಅಡಿಗೆ ಮಾಡ್ಬೇಕಾದ್ರೆ ಒಗ್ಗರಣೆ ಹಾಕೋದಕ್ಕೆ ಬಾಣ್ಲಿ ಯೂಸ್ ಮಾಡ್ತೀವಿ. ಹೌದು. ಎಣ್ಣೆ ಹಾಕಿ ಏನಾದ್ರೂ ಬೇಯಿಸ್ಬೇಕಂದ್ರೆ, ಫ್ರೈ ಮಾಡ್ಬೇಕಂದ್ರೆ ಬಾಣ್ಲಿ ಯೂಸ್ ಮಾಡ್ತೀವಿ. ಉಪ್ಪಿಟ್ಟು ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಪಾಪ ಯಾರಿಗಾದ್ರೂ ತಲೆಯಲ್ಲಿ ಕೂದ್ಲಿಲ್ಲ ಅಂದ್ರೆ ಬಾಣ್ಲಿ ಅಂತ ಕರೀತಾರೆ. ಎಷ್ಟು ಕೆಟ್ಟದಲ್ವಾ ಈ ತರ ಬಳಸೋದು? ತಪ್ಪಲ್ವಾ? ಅವ್ರ ಮನಸ್ಸನ್ನ ನೋಯಿಸೋದಂತ. ನೋಯಿಸಬಾರ್ದು ಈ ತರ. ಆ ಬಾಣ್ಲಿಗೆ ಅರ್ಥ ಬೇಡವಾ? ಮೆಣಸಿನಕಾಯಿ ಏನಿದೆ? ಮನೇಲಿ ಮೆಣಸಿನಕಾಯಿ ಇರುತ್ತೆ, ಸಾಂಬಾರ್ಗೆ ಬಳಸ್ತೀವಿ, ಇನ್ನೊಂದು ಎಲ್ಲ ಪದಾರ್ಥಗಳಿಗೂ ಮೆಣಸಿನಕಾಯಿಗೆ ಬಳಸ್ತೀವಿ. ಖಾರವಾದ ವಸ್ತು ಅಷ್ಟೇ. ಅದನ್ನ ತಗೊಂಡೋಗಿ ಮೆಣಸಿನಕಾಯಿ ಅಂತ ಬಳಸೋ ರೀತಿನೇ ಬೇರೆ ಇದೆ. ಈಗ ಅದನ್ನ ಡಬಲ್ ಮೀನಿಂಗು, ತ್ರಿಬಲ್ ಮೀನಿಂಗ್ ಮಾಡಿಟ್ಟಿದ್ದಾರೆ. ತಪ್ಪಲ್ವಾ? ಅದ್ರಲ್ಲಿ ಚೋಟಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿನ ಚೋಟ್ ಮೆಣಸಿನಕಾಯಿ ಅಂತಾರೆ. ತಪ್ಪಲ್ವಾ? ಮೆಣಸಿನಕಾಯಿ ಚಿಕ್ಕದಾಗಿದ್ರೆ ಚೋಟ್ ಮೆಣಸಿನಕಾಯಿ ಅಂತಾನೆ ಕರೀತಾರೆ. ಯಾಕೆ? ತಪ್ಪಲ್ವಾ? ಯಾಕೆ?